Hey, welcome back to Food Forest for one more quick recipe. This tasty rasam makes your day easy. ನಾನಿಲ್ಲಿ ಒಂದು ಪ್ಯಾನಲ್ಲಿ 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಕ್ತಾ ಇದ್ದೀನಿ, ಸ್ಮಾಲ್ ಸ್ಪೂನ್ ಜೀರಾ, 2 ಗ್ರೀನ್ ಚಿಲ್ಲೀಸ್, 1 ಕಪ್ ವಾಶ್ಡ್ ಪಾಲಕ್, ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಆದಮೇಲೆ ಬ್ಲೆಂಡರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಎಡಮಾಮೆ ತಗೊಂಡಿದ್ದೀನಿ. ದಿಸ್ ಈಸ್ ಆಪ್ಷನಲ್, ಯು ಕ್ಯಾನ್ ಆ್ಯಡ್ ಫ್ರೆಶ್ ಕೊಕೊನಟ್ ಆಲ್ಸೋ. 3 ಫ್ರೋಝನ್ ನೆಲ್ಲಿಕಾಯಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ಮಾಲ್ ಪೀಸ್ ಆಫ್ ಜಿಂಜರ್, ಸ್ಮಾಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್, ಸ್ವಲ್ಪ ವಾಟರ್ ಹಾಕಿ ಗ್ರೈಂಡ್ ಮಾಡ್ತೀನಿ. ಈಗ ಈ ಗ್ರೈಂಡ್ ಆದಮೇಲೆ ಇದನ್ನು ಮತ್ತೆ ಪ್ಯಾನ್ಗೆ ಹಾಕ್ಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ 3 to 4 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ ಮೇಲೆ ಇಡಬೇಕು. ಅದು ಚೆನ್ನಾಗಿ ಒಂದು ಕುದಿ ಬರಲಿ. ಆ್ಯಡಿಂಗ್ ಸಾಲ್ಟ್ ಟು ಟೇಸ್ಟ್. ಯು ಕ್ಯಾನ್ ಆ್ಯಡ್ ತೂರ್ ದಾಲ್ ಆಲ್ಸೋ ಅಟ್ ದಿಸ್ ಸ್ಟೇಜ್, ಬಟ್ ಐ ಆಮ್ ಸ್ಕಿಪ್ಪಿಂಗ್ ಇಟ್ ಟುಡೇ. ತೊಗರಿಬೇಳೆ ಬೇಕಿದ್ರೂ ಹಾಕ್ಕೊಳ್ಬೋದು. ಸ್ಮಾಲ್ ಪೀಸ್ ಆಫ್ ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಸ್ಟವ್ ಆಫ್ ಮಾಡಿಕೊಂಡು ಒಂದು ಒಗ್ಗರಣೆ ಕೊಡಬೇಕು. ಇನ್ ಎ ಸ್ಮಾಲ್ ಪ್ಯಾನ್, ಸ್ಮಾಲ್ ಸ್ಪೂನ್ ಆಫ್ ಕೊಕೊನಟ್ ಆಯಿಲ್, ಉರದ್ ದಾಲ್, ಜೀರಾ, ಮಸ್ಟರ್ಡ್ ಸೀಡ್ಸ್, ಕರಿ ಲೀವ್ಸ್, ಹಿಂಗ್, 1 ರೆಡ್ ಚಿಲ್ಲಿ ಹಾಕಿ ಸಾಸಿವೆ ಚಟಪಟ ಅಂದಮೇಲೆ ರಸಮ್ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೌ ಸ್ಕ್ವೀಸಿಂಗ್ ಹಾಫ್ ಲೆಮನ್. ದಿಸ್ ಈಸ್ ಕಂಪ್ಲೀಟ್ಲಿ ಆಪ್ಷನಲ್. ಅಷ್ಟೇ, ಟೇಸ್ಟಿ ಪಾಲಕ್ ನೆಲ್ಲಿಕಾಯಿ ರಸಮ್ ಇಸ್ ರೆಡಿ. ಎಷ್ಟು ಈಸಿ ಅಲ್ವಾ? ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಆ್ಯಂಡ್ ಶೇರ್ ಫುಡ್ ಫಾರೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.